Hello guys, I'm Raksha. Hope all you are safe at home. Today, that is World Sight Day, is an annual day for awareness held on every second Thursday of October, mainly to focus global attention on blindness and vision impairment. In this year, World Sight Day will take place on 8th October 2020 with logo Hope Inside. Masks are now essential and everyone needs to wear one for their safety. Keep your hand hygiene and be a good barrier for COVID-19. Stay at home and stay safe. Open Sight 220 World Sight Day. ನಮಸ್ಕಾರ, ನಾನು ಆಶಾ. ಮಂಗಳ ಪ್ಯಾರಾಮೆಡಿಕಲ್ ಕಾಲೇಜ್ ನೀರುಮಾರ್ಗದ ಅಂತಿಮ ವರ್ಷದ BSc ಆಪ್ಟೋಮೆಟ್ರಿ ವಿದ್ಯಾರ್ಥಿನಿ. ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಿನ 2ನೇ ಗುರುವಾರವನ್ನು ನಾವು ವಿಶ್ವ ದೃಷ್ಟಿ ದಿನವನ್ನಾಗಿ ಆಚರಿಸುತ್ತೇವೆ. ಈ ದಿನವು ಕಣ್ಣಿನ ತಜ್ಞರಿಗೆ ಹಾಗೂ ಕಣ್ಣಿನ ವೃತ್ತಿಪರರಿಗೆ ವಿಶೇಷ ದಿನವಾಗಿದೆ. ನಮಗೆ ಪಂಚೇಂದ್ರಿಯಗಳಲ್ಲಿ ಕಣ್ಣು ಅತಿ ಪ್ರಮುಖವಾದ ಅಂಗವಾಗಿದೆ. ಏಕೆಂದರೆ ಎಲ್ಲ ಅಂಗಗಳು ಮುಖ್ಯವೇ, ಆದರೆ ಕಣ್ಣು ಅತಿ ಮುಖ್ಯ. ಯಾಕೆ ಹೇಳಿ? ಒಮ್ಮೆ ಕಣ್ಣು ಮುಚ್ಚಿ ನೋಡಿ, ಏನು ಕಾಣಿಸುತ್ತದೆ? ಏನೂ ಇಲ್ಲ. ಆದರೆ ನಾವು ಶಬ್ದವನ್ನು ಕೇಳಬಹುದು, ವಾಸನೆಯನ್ನು ಆಘ್ರಾಣಿಸಬಹುದು ಮತ್ತು ನಮ್ಮ ಅಕ್ಕಪಕ್ಕದವರ ಇರುವಿಕೆಯನ್ನು ಕೂಡ ಗ್ರಹಿಸಬಹುದು. ಆದರೆ ಕಣ್ಣು ಇಲ್ಲದಿದ್ದರೆ ಶಬ್ದ ಎಲ್ಲಿಂದ ಬಂತು, ಯಾವುದರಿಂದ ಬಂತು, ಸುವಾಸನೆ ಹೇಗೆ ಬಂತು, ಎಲ್ಲಿಂದ ಬಂತು ಮತ್ತು ನಮ್ಮ ಅಕ್ಕಪಕ್ಕದಲ್ಲಿ ಇದ್ದವರು ಯಾರು ಎಂಬುದನ್ನು ಗುರುತಿಸಲು ಕಣ್ಣು ಬೇಕೇ ಬೇಕು. ಆದ್ದರಿಂದ ನಾವು ನಮ್ಮ ಕಣ್ಣನ್ನು ದೃಷ್ಟಿಹೀನತೆ, ಕಣ್ಣಿನ ಸೋಂಕು ಮತ್ತು ದೈಹಿಕ ಗಾಯಗಳಿಂದ ರಕ್ಷಣೆಯನ್ನು ಮಾಡಬೇಕಾಗಿದೆ. ಕಣ್ಣಿನ ರಕ್ಷಣೆಯನ್ನು ಹೇಗೆ ಮಾಡಬೇಕು? ಮೊದಲನೆಯದಾಗಿ ಅತ್ಯುತ್ತಮವಾದ, ನಿಯಮಿತವಾದ ಹಾಗೂ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಪೋಷಕಾಂಶ ಹೊಂದಿರುವ ಹಸಿರು ತರಕಾರಿ, ಹಾಲು, ಹಣ್ಣು ಹಂಪಲು, ಮೊಟ್ಟೆ ಮುಂತಾದವುಗಳ ಸೇವನೆಯಿಂದ. ಕಣ್ಣಿನ ವಿಶ್ರಾಂತಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಅಗತ್ಯಕ್ಕಿಂತ ಹೆಚ್ಚು ಮೊಬೈಲ್, ಟಿವಿ ವೀಕ್ಷಣೆ ಮಾಡಬಾರದು. ಕನಿಷ್ಠ ಪಕ್ಷ 7ರಿಂದ 8 ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಬೇಕು. ಕಾರ್ಖಾನೆ ಅಥವಾ ವೆಲ್ಡಿಂಗ್ ವೃತ್ತಿ ಬಾಂಧವರು ಕಣ್ಣಿನ ಸುರಕ್ಷತಾ ಸಾಧನವನ್ನು ಅಗತ್ಯವಾಗಿ ಬಳಸಬೇಕು. ನಿಯಮಿತವಾದ ಕಣ್ಣಿನ ತಪಾಸಣೆ, ಅದೂ ಕೂಡ ಅಧಿಕ ರಕ್ತದೊತ್ತಡ, ಮಧುಮೇಹ ಹಾಗೂ ಗ್ಲೋಕೋಮಾ ಸಂಬಂಧಿತ ತೊಂದರೆ ಇರುವ ವ್ಯಕ್ತಿಗಳು ನೇತ್ರ ತಜ್ಞರ ಸಲಹೆಯಂತೆ ಔಷಧಿಯನ್ನು ತೆಗೆದುಕೊಳ್ಳಬೇಕು. ದೃಷ್ಟಿಹೀನತೆ, ಅಂಧತ್ವ, ಕಣ್ಣಿನ ಪೊರೆ ಮುಂತಾದ ಕಣ್ಣಿನ ದುಸ್ಥಿತಿಗಳ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಲು ವಿಶ್ವ ಆರೋಗ್ಯ ಸಂಸ್ಥೆಯು ದೃಷ್ಟಿಯಲ್ಲಿ ಭರವಸೆ ಎಂಬ ಯೋಜನೆಯಡಿಯಲ್ಲಿ ಗರಿಷ್ಠ ಪ್ರಮಾಣದ ಅಂಧತ್ವ ನಿವಾರಣೆಗೆ ಒಲವು ತೋರಿದೆ. ಆದರೆ ಇಂದು ಏನಾಗಿದೆ? ಕೊರೋನಾ ವೈರಸ್ ವಿಶ್ವದ ಎಲ್ಲಾ ಕಡೆ ಮಾರಕವಾಗಿದೆ. ಇದರಿಂದಾಗಿ ನಾವು ಸಾಮಾಜಿಕ ಅಂತರ ಮತ್ತು ವೈಯಕ್ತಿಕ ಸ್ವಚ್ಛತೆಯಾದ ಮಾಸ್ಕ್ ಧರಿಸುವುದು, ಪ್ರತಿ 2 ಗಂಟೆಗಳಿಗೊಮ್ಮೆ ಕೈಯನ್ನು ಸಾಬೂನಿನಿಂದ ಸ್ವಚ್ಛಗೊಳಿಸುವುದು ಅನಿವಾರ್ಯವಾಗಿದೆ. ಹೇಗೆ ಕೊರೋನಾ ವೈರಸ್ ಬಾಯಿ ಮತ್ತು ಮೂಗಿನಿಂದ ಹರಡುತ್ತದೆಯೋ ಹಾಗೆಯೇ ಕಣ್ಣಿನಿಂದಲೂ ಹರಡುವ ಸಾಧ್ಯತೆ ಇದೆ. ಆದ್ದರಿಂದ ಪದೇ ಪದೇ ಕಣ್ಣನ್ನು ಮುಟ್ಟುವುದು ಹಾಗೂ ಉಜ್ಜುವುದನ್ನು ಮಾಡಬಾರದು. ಕೊರೋನಾ ರೋಗ ಲಕ್ಷಣ ಇಲ್ಲದ್ದನ್ನು ಖಚಿತಪಡಿಸಿಕೊಂಡು ಅಗತ್ಯವಿದ್ದರೆ ಮಾತ್ರ ನೇತ್ರ ತಜ್ಞರನ್ನು ಭೇಟಿ ಮಾಡಬೇಕು. ಆದಷ್ಟು ಬೇಗ ಈ ಕೊರೋನಾ ರೋಗದಿಂದ ಮುಕ್ತಿ ದೊರಕಿ ವಿಶ್ವ ಆರೋಗ್ಯ ಸಂಸ್ಥೆಯ ಗರಿಷ್ಠ ಪ್ರಮಾಣದ ಅಂಧತ್ವ ನಿವಾರಣೆಯ ಯೋಜನೆಯು ಸಾಫಲ್ಯತೆಯನ್ನು ಕಾಣಲಿ ಎಂದು ಆಶಿಸೋಣ. 2ನೇ ಗುರುವಾರ ನಡೆಯುವ ಜಾಗತಿಕ ವಾರ್ಷಿಕ ದಿನವಾಗಿದ್ದು, ಕುರುಡುತನ ಮತ್ತು ದೃಷ್ಟಿದೋಷದ ಬಗ್ಗೆ ಜಾಗತಿಕ ಗಮನವನ್ನು ಕೇಂದ್ರೀಕರಿಸಿದೆ. ಈ ವರ್ಷ ದೃಷ್ಟಿ ದಿನವು ಅಕ್ಟೋಬರ್ 8, 2020ರಂದು ಹೋಪ್ ಇನ್ ಸೈಟ್ ಎಂಬ ವಿಷಯದೊಂದಿಗೆ ನಡೆಯಲಿದೆ. ಪ್ರಪಂಚಾದ್ಯಂತ 1 ಬಿಲಿಯನ್ ಜನರು ತಡೆಗಟ್ಟಬಹುದಾದ ದೃಷ್ಟಿದೋಷವನ್ನು ಹೊಂದಿದ್ದಾರೆ. ದೃಷ್ಟಿಹೀನತೆಯಿಂದ ನಮ್ಮ ಎಲ್ಲ ಆಯಾಮಗಳು ಮತ್ತು ಚಟುವಟಿಕೆಗಳ ಮೇಲೆ ಪ್ರಮುಖ ಮತ್ತು ದೀರ್ಘಕಾಲ ಪರಿಣಾಮಗಳನ್ನು ಬೀರುತ್ತದೆ. ಕೆಲವು ಕಾಯಿಲೆಗಳಿಂದ ಯಾವುದೆಂದರೆ ಮಧುಮೇಹ, ದೃಷ್ಟಿಹೀನತೆ, ಟ್ರೋಕೋಮಾ ಹಾಗೂ ಅಪಾಯಕಾರಿ ಆಘಾತಗಳಿಂದ ದೃಷ್ಟಿಹೀನತೆ ಉಂಟಾಗುತ್ತದೆ. ದೃಷ್ಟಿಹೀನತೆಯನ್ನು ಹೇಗೆ ತಡೆಗಟ್ಟಬಹುದು ಎಂದರೆ ವಿಟಮಿನ್ ಎ ಸಿಗುವಂತಹ ಆಹಾರವನ್ನು ಸೇವಿಸುವುದು, ಚೆನ್ನಾಗಿ ನಿದ್ರಿಸುವುದು, ವ್ಯಾಯಾಮ ಮಾಡುವುದು,
ಕಂಪ್ಯೂಟರ್ ಮತ್ತು ಮೊಬೈಲ್ ಕನಿಷ್ಠ ದೂರದಿಂದ ಉಪಯೋಗಿಸುವುದು, ಧೂಮಪಾನ ಮಾಡಬಾರದು, ಕಣ್ಣಿನ ಸ್ವಚ್ಛತೆಯನ್ನು ಕಾಪಾಡುವುದು ಮತ್ತೆ ಆಗಾಗ ಕಣ್ಣಿನ ತಪಾಸಣೆಯನ್ನು ಮಾಡುವುದು. ಇದೆಲ್ಲವನ್ನು ಪಾಲಿಸುವುದರಿಂದ ಮುಂದಿನ ದೃಷ್ಟಿಹೀನತೆಯನ್ನು ತಡೆಗಟ್ಟಬಹುದು. ಪರಿಸ್ಥಿತಿ ಕೊರೋನಾ ಕಾಯಿಲೆ ತಡೆಗಟ್ಟುವಿಕೆ ಎಲ್ಲರ ಜವಾಬ್ದಾರಿಯಾಗಿದ್ದು, ಹಾಗೆಯೇ ಕಣ್ಣಿನ ರಕ್ಷಣೆ ನಮ್ಮ ಹೊಣೆಯಾಗಿರುತ್ತದೆ. ಥ್ಯಾಂಕ್ ಯು. ಸ್ಟೇ ಹೋಮ್, ಸ್ಟೇ ಸೇಫ್.